ವಿಡಿಯೋ ತನಕ ನೋಡಿ ಏನು ಮಾಡಿದ್ವಿ ಏನಿತ್ತು ಅಂತ ತೋರಿಸ್ತೀನಿ. ಫಸ್ಟು ಬೀನ್ಸ್ ಕೀಳಬೇಕಿತ್ತು. ಇವತ್ತಿನ ಮಾರ್ಕೆಟ್ ರೇಟ್ ಬಂದ್ಬಿಟ್ಟು 24 ರೂಪಾಯಿ ಇದೆ. ನಾಳೆ ಎಷ್ಟಾಗುತ್ತೋ ಗೊತ್ತಿಲ್ಲ. ಸೊ ಬನ್ನಿ ನೋಡೋಣ. ನಾವು ಹಾಕೋದು ಬಂದು ನಂಜೋಡ್ ಮಾರ್ಕೆಟು. ಒಟ್ಟು 12 ಜನ ಬಂದಿದ್ರು ಬೀನ್ಸ್ ಕೀಳೋಕ್ಕೆ. ಬನ್ನಿ ತೋರಿಸ್ತೀನಿ. ಒಂದು ಕಡೆ ಕಿತ್ಕೊಬರ್ತಾ ಇದ್ದಾರೆ. ಆಮೇಲೆ ಆ ಕಡೆ ಟಿಲ್ಲರಲ್ಲಿ ಬಾಳೆಕಟ್ಟೆಗೆ ಬೆಡ್ ಎತ್ತಿದ್ರು. ಆಮೇಲೆ ಟೊಮೊಟೊ ಬೆಡ್ ಎತ್ತಬೇಕು. ಬನ್ನಿ ಅದನ್ನು ತೋರಿಸ್ತೀನಿ ನಿಮಗೆ. ಫಸ್ಟು ಗೊಬ್ಬರ ಹಾಕೊಂಡು ಆಮೇಲೆ ಬೆಡ್ ಎತ್ತಿಸ್ತಿದ್ವಿ. ನಾವು ಬಂದು ಕಟ್ಸಿದ್ದು VST ಟಿಲ್ಲರು. ನಿಮಗೆ ಟಿಲ್ಲರಲ್ಲಿ ಒಳ್ಳೆ ಕಂಪ್ನಿ ಬೇಕು ಅಂದರೆ VST ತೊಗೋಬೋದು. ಅದು ಕೆಲಸ ನೀಟಾಗಿ ಮಾಡುತ್ತೆ. ಆಮೇಲೆ ನಮ್ಮ ಸೈಡಲ್ಲಿ ಇದೇ ಜಾಸ್ತಿ ಓಡಾಡೋದು. ಆಮೇಲೆ ನಾನು ಟ್ರೈ ಮಾಡೋಣ ಅಂತ 2 ಬಲ್ಸ್ ಬಂದೆ. ತುಂಬ ಚೆನ್ನಾಗಿ ವರ್ಕ್ ಮಾಡ್ತಿತ್ತು. ಇದರಲ್ಲಿ ನಿಮಗೆ 3 ಟೈಪ್ ಬ್ಲೇಡ್ಗಳು ಸಿಗುತ್ತೆ. ಒಂದು ಬೆಡ್ ಎತ್ತಕ್ಕೆ, ಮಾಮೂಲಿ ರೋಟ್ರಿ ಹೊಡೆಯೋ ಥರ ಅದು ಸಿಗುತ್ತೆ. ಆಮೇಲೆ ಒಂದು ಟಿಲ್ಲರ್ ಫಸ್ಟ್ ಟೈಮ್ ಹೊಡ್ತಿದ್ದು. ಆದರೂ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಏನೋ ಇಷ್ಟು ದಿನ ಟ್ರ್ಯಾಕ್ಟರ್ ಹೊಡೆದ್ಬಿಟ್ಟು ಈ ಟಿಲ್ಲರ್ ಎಕ್ಸ್ಪೀರಿಯನ್ಸ್ ಅಂತ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ. ಲೈಕ್ ಡಿಫ್ರೆಂಟ್ ಆಗಿತ್ತು ಒಂಥರ. ಈ ಟಿಲ್ಲರ್ಗಳಿಗೂ ಮಿನಿ ಟ್ರ್ಯಾಕ್ಟರ್ಗಳು ಏನು ಡಿಫ್ರೆನ್ಸ್ ಅಂದರೆ, ಟಿಲ್ಲರ್ ಹೊಡಿಬೇಕಾದ್ರೆ ನೀವು ಹೆವಿ ಕೇರ್ಫುಲ್ಲಾಗಿರಬೇಕು. ಯಾಕೆಂದರೆ ಅದಕ್ಕೆ ಏನಾದ್ರು ಮಿಸ್ಟೇಕಾಗಿ ನಾವು ಗಾಡಿ ಬಿಟ್ಬಿಟ್ರೆ ರಿವರ್ಸ್ ಗೇರಲ್ಲಿ ನಮ್ಮನ್ನೇ ಕತ್ತಿಸ್ಕೊಂಡು ಹೋಗ್ತವೆ. ನೋಡಿ ಫೈನಲಿ ಬೆಡ್ ಎತ್ತಾಯಿತು ಬಾಳೆಕಟ್ಟೆಗೆ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನೆಕ್ಸ್ಟು ಟೊಮೊಟೊ ಹೊಡಿಯೋಕ್ಕೆ ಹೋದರು ಅವರು. ಅದನ್ನು ಮುಗಿಸ್ಕೊಂಡು ನಾವು ಈ ಕಡೆ ಬಾಳೆಕಟ್ಟೆಗೆ ಹಿಂದೆ ಗಂಟೆ ಟ್ರಿಪ್ ಹೇಳಿದ್ವಿ. ಯಾಕೆಂದರೆ ನೀರು ಬರ್ತೀಯ ಚೆಕ್ ಮಾಡಬೇಕಿತ್ತು. ಆಮೇಲೆ ಮಧ್ಯಾಹ್ನ ಕರೆಂಟ್ ಇತ್ತು ಅದರಿಂದ. ಬನ್ನಿ ಟೊಮೊಟೊ ಹೊಡೆಯೋದು ಆಮೇಲೆ ನಿಮ್ಮ ಮುಂದೆ ತೋರಿಸ್ತೀನಿ. ನಾವು ಟಿಲ್ಲರಲ್ಲಿ ಫ್ರಂಟಲ್ಲಿ ನೀವು ಹೆಂಗಾರು ಆಟ ಆಡ್ಬೋದು. ರಿವರ್ಸ್ ಬರ್ಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿರಬೇಕು. ನೋಡಿ ಈಗ ಟೊಮೊಟೊಗೆ ಬೆಡ್ ಎತ್ತಾ ಇದ್ದಾರೆ. ಸೇಮ್ ಬಾಳೆಕಟ್ಟೆಗೆ ಹೆಂಗೆ ಎತ್ತಿದ್ವಿ ಹಂಗೆ. ಆಮೇಲೆ ಇದಕ್ಕೆ ಇನ್ನೂ ಸ್ಲೋಗಿರ್ ಹಾಕೊಂಡು ಹೊಡಿಬೇಕು. ಅವತ್ತು ನಾನು ಅರ್ಜುನಲ್ಲಿ ಟ್ರ್ಯಾಕ್ಟ್ರಲ್ಲಿ ತೋರಿಸಿದ್ದೆ ನಿಮಗೆ ರೋಟಿ ಹೊಡಿಬೇಕಾದ್ರೆ ಎಷ್ಟು ನಿಧಾನ ಹೊಡಿತಿದ್ದೆ ಅಂತ. ಫೈನಲಿ ಟೊಮೊಟೊಗೂ ಬೆಡ್ ಎತ್ತದಾಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಬಾಯ್.